ಇವತ್ತಿನ ಈ ಗುರುವಂದನ 2010 ಮತ್ತು 11ನೇ ಸಾಲಿನ ಗುರುವಂದನ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿದಂಥ ಈ ಶಾಲೆಯ ಮುಖ್ಯ ಗುರುಗಳೇ ಹಾಗೂ ವೃತ್ತಿ ಬಾಂಧವರೇ ಹಾಗೂ ನಿವೃತ್ತಿ ವಿಶ್ರಾಂತಿ ಜೀವನವನ್ನು ನಡೆಸುತ್ತಿರುವ ನನ್ನ ಗುರು ಬಳಗವೇ ಹಾಗೂ ಊರಿನ ಗಣ್ಯರೇ ಹಾಗೂ SDMC ಅಧ್ಯಕ್ಷರೇ ಮತ್ತು ನನ್ನ ಮುಂದೆ ಇರುವಂಥ ಮುದ್ದು ವಿದ್ಯಾರ್ಥಿಗಳೇ, ಯಾವಾಗಲೂ ನೀವು ಎಷ್ಟೇ ದೊಡ್ಡವರಾದರೂ ನಮಗೆ ವಿದ್ಯಾರ್ಥಿಗಳೇ, ನಮಗೆ ಮುದ್ದು ಮಕ್ಕಳೇ. ಹಾಗಾಗಿ ನಾನು ಒಂಚೂರು ಭಾಷಣದಲ್ಲಿ ನಾರಾಯಣ ಸರ್ ತಂಗಿ ನಾನು ಹೆಚ್ಚಾಗಿ ಯಾವುದೇ ಭಾಷಣವನ್ನು ಮಾಡಲಿಕ್ಕೆ ಹೋದಕ್ಕೆಲ್ಲ. ಆದರೂ 2010ನೇ ಇಸ್ವಿಯಲ್ಲಿ ನಾನು ಇಲ್ಲಿಗೆ ಬಂದೆ. ನನ್ನ ಕೈಯಲ್ಲಿ ಭಾಳ ದಿವಸ ಈ ಮಕ್ಕಳು ಯಾರೂ ಇಲ್ಲ, ಯಾಕಂದರೆ ಮುಂದೆ ಅವರು SSLC ಮುಗಿಸ್ಕೊಂಡು ಹೋದವರು. ಹೀಗಾಗಿ ನಾನು ಇಷ್ಟು ನಮ್ಮನ್ನು ನೆನಪಿಟ್ಟುಕೊಂಡು ನಮ್ಮನ್ನು ಕರೆಸಿ ಇಷ್ಟು ಗೌರವದ ಸ್ಥಾನ ಕೊಟ್ಟಾಗ ನಮಗೆ ಸ್ವರ್ಗ ಮೂರೇ ಗೇಣು ಉಳ್ದಂಗಾಗಿದೆ. ಅಷ್ಟು ಖುಷಿಯಾಗಿದೆ ನಮಗೆ. ಹಾಗಾಗಿ ನಾನು ಭಾಳತ್ತು ಮಾತಾಡೋಲ್ಲ, ಟೈಮ್ನು ಬಹಳ ಆಗಿದೆ. ಒಂದು ಹೇಳ್ತೀನಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮಕುತಿ ಅಂತ. ಯಾವಾಗಲೂ ಒಬ್ಬ ಗುರು ಬೇಕು ನಮಗೆ. ನಾವು ಗುರಿಯನ್ನು ತಲುಪಬೇಕಾತಂದರೆ ಒಬ್ಬ ಗುರು ಇರಲೇಬೇಕು. ಆ ಗುರು ಇದ್ದಾಗ, ಅದಕ್ಕೆ ಹೇಳ್ತಾನ ಏಕಲವ್ಯ ದ್ರೋಣಾಚಾರ್ಯ ಅಂತೇಳಿ ಹೋದಾಗ ವಿದ್ಯೆ ನೀಡುವುದಿಲ್ಲ ಅಂದಾಗ, ಅವಾಗ ದ್ರೋಣಾಚಾರ್ಯ ಒಬ್ಬರು ಗುರುಗಳು ಬೇಕಲ್ಲ ನನಗೆ ಅಂತ ಅಂದ್ಕೊಂಡಾಗ ಅವನು ಮಣ್ಣಿನ ಮೂರ್ತಿಯನ್ನು, ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನು ಇಟ್ಟುಕೊಂಡು ಬಿಲ್ವಿದ್ಯೆಯನ್ನು ಕಲಿತಾನ. ಹಾಗಾಗಿ ನಾವು ಸಮಾಜದಲ್ಲಿ ಒಂದು ಸಂಸ್ಕೃತಿಯನ್ನು, ಸಂಪ್ರದಾಯಗಳನ್ನು ಅಥವಾ ವಿದ್ಯೆಯನ್ನು ಕಲಿಬೇಕಾತಂದ್ರೆ ನಮಗೊಬ್ಬ ಗುರು ಬೇಕೇ ಬೇಕು. ಹಾಗಾಗಿ ನಾನು ಹೇಳ್ತೀನಿ, ಇವತ್ತಿನ ಈ ಗುರು ಬಳಗ ಇಷ್ಟು ಕರೆಸಿದ್ದಕ್ಕಾಗಿ ಸಾಕ್ಷಿಯಾಗಿರುವಂಥದ್ದು ನಮ್ಮೆಲ್ಲರಿಗೂ ಮರೆಯಲಾರದಂಥ ನೆನಪನ್ನು ಕೊಟ್ಟಿದ್ದೀರಿ. ನಿಮಗೆ ಎಷ್ಟು ಕೃತಜ್ಞತೆಯನ್ನು ಹೇಳಿದರೂ ಸಾಲದಾಗಿದೆ. ಹಾಗಾಗಿ ಒಂದನ್ನು ಹೇಳ್ತೀನಿ ನಾನು, ನಿಮ್ಮ ಈಗೆಲ್ಲರೂ ಎಷ್ಟೋ ಮಂದಿ ಮದುವೆ ಆಗಿರಿ, ಮುಂದೆ ಮದುವೆನೂ ಆಗ್ತೀರಿ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿಯನ್ನು ಕೊಡಿ. ಒಂದು ಉದಾಹರಣೆ ಹೇಳ್ತೀನಿ ನಾನು ಸಂಸ್ಕೃತಿಯನ್ನು ಅನ್ನೋದಕ್ಕೆ. ಒಬ್ಬ ತಾಯಿ ಮಗ ಇದ್ರಂತೆ. ಇದ್ದಾಗ ಮಗ ಆಡ್ಲಿಕ್ಕೆ ಹೋಗ್ತಿತ್ತಂತೆ ಬೇರೆ ಮಕ್ಕಳ ಜೊತೆಗೆ. ಅವಾಗ ಅವ ಏನು ಮಾಡ್ದ, ಆಟ ಆಡ್ತಾ 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 ಒಂದು ಬಾಲ್ ತೊಗೊಂಡು ಬಂದು ಅಲ್ಲಿ ಆಡುವಂಥ ಮಕ್ಕಳಿಂದ ಬಾಲ್ ಕಸ್ಕೊಂಡು ಬಂದು ಮನ್ಯಾಗಿಟ್ಟ. ಮನೆಗೆ ಕೊಡತ್ಲೆ ತಾಯಿ ಏನದು ಅನ್ಲಂತ, ಬಾಲ್ ಅನ್ನಂತ. ಹಾಗಾದರೆ ಅಲ್ಲಿ ಒಳಗಿಟ್ಟು ಹೋಗೋದನ್ನ ಅನ್ಲಂತ. ಅವ ಒಂದು ತೊಗೊಂಡು ಬಂದ, ಮತ್ತೆ ಮರುದಿವ್ಸ ಹೋದ ಮತ್ತೊಂದು ವಸ್ತುಗಳನ್ನು ತೊಗೊಂಡ್ಬಂದ ಒಳಗಿಡ ಅಂತ ಹೇಳಿದ್ವಿ. ಹೀಗಾಗಿ ಅವ ಏನು ಮಾಡಿಬಿಟ್ಟ, ಆಕೆ ಹೇಳ್ದಂಗೆಲ್ಲ ತಂದು ಒಬ್ಬ ದೊಡ್ಡ ಕಳ್ಳನಾಗಿ ಆಗ್ಬಿಟ್ಟ. ಅವ ಮುಂದೆ ಬರ್ಬರ್ತ ಒಂದು ದೊಡ್ಡ ಬ್ಯಾಂಕನ್ನೇ ದರೋಡೆ ಮಾಡಂಗಾಗ್ದ. ಒಂದು ಸರಿ ಅವ ಕಳ್ಳ ಮತ್ತು ತಪ್ಪು ಮಾಡಿದವ ಸಿಗಲೇಬೇಕಲ್ಲ, ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಅವನಿಗೆ ಒಂದು ಸರಿ ಸಿಕ್ಕ ಹಾಕ್ಕೊಂಡಾಗ ಅವನ್ನ ಕರ್ಕೊಂಡು ಹೋದರು ಪೊಲೀಸರು. ಅಲ್ಲೆಲ್ಲ ಇದು ಆಯಿತು, ಇಂಥ ಕಳುವು ಮಾಡೋಣಂದ್ರು. ಇವನಿಗೆ ಗಲ್ಲು ಶಿಕ್ಷೆ ಹಾಕ್ರಿ ಅಂತ ಹೇಳಿದರು. ಅದು ಗಲ್ಲು ಶಿಕ್ಷೆಗೆ ಅವನನ್ನು ಕರೆದುಕೊಂಡು ಹೋದಾಗ ಅವನ ಕೊನೆ ಆಸೆ ಏನು ಅಂತ ಕೇಳ್ತಾರ ಅಲ್ಲಿ. ಅವಾಗ ಹೇಳ್ತಾನವ, ನಿನ್ನ ಕೊನೆ ಆಸೆ ಏನಪ್ಪ ಅಂತ ಕೇಳ್ತಾರ. ಅವಾಗ ನಮ್ಮ ತಾಯಿಯನ್ನು ಕರೆಸ್ರಿ ನೋಡಬೇಕು ಅಂತ ಹೇಳ್ತಾನೆ. ಅವಾಗ ತಾಯಿಯನ್ನು ಕರೆಸ್ತಾರ. ಅವರೆಲ್ಲರೂ ನಿಂತಿರ್ತಾರೆ ಅಧಿಕಾರಿಗಳು. ಅವಾಗ ಹೇಳ್ತಾನ, ನನ್ನನ್ನು ಗಲ್ಲಿಗೆ ಹಾಕ್ಬಾಡ್ರಿ, ನನ್ನ ತಾಯಿಯನ್ನು ಗಲ್ಲಿಗೆ ಹಾಕ್ರಿ ಅಂತ. ಯಾಕೆ ಅಂತಂದ್ರೆ ಇದನ್ನಿಷ್ಟೆಲ್ಲಕ್ಕೂ ಕಾರಣ ಯಾರು? ನಮ್ಮ ತಾಯಿ. ಅದಕ್ಕೆ ಹೇಳ್ತಾನ, ಮೊದಲೇಕ ನನ್ನ ತಾಯಿಯನ್ನು ನೇಣಿಗೆ ಹಾಕ್ರಿ ಅಂದಾಗ ಅವಾಗ ಅನ್ನಿಸ್ತದ, ಮೊದಲ ತಾಯಿಯ ಬಾಲ್ ತಂದಾಗ ಯಾರ್ದದು ಬಾಲು ಅಂತ ಹೊಡೆದು ಕೊಟ್ಟು ಬಾ ಅವ್ರಿಗೆ. ನೀನು ಒಳ್ಳೆಯ ಸಂಸ್ಕೃತಿಯನ್ನು ಆ ತಾಯಿ ಕೊಟ್ಟದ್ದು ಆಯ್ತಂದ್ರೆ ಆ ಮಗು ಏನಾಗ್ತದ, ಅಲ್ಲೇ ಕಳ್ಳ ಆಗ್ತಿದ್ದಿಲ್ಲ, ಅವ ಒಳ್ಳೆ ಮನುಷ್ಯನಾಗಿ ಬೆಳೀತಿದ್ದ. ಅದಕ್ಕೆ ತಂದೆ ತಾಯಿಗಳಾದವರು ನೀವೇನು ಮಾಡ್ರಿ, ಮಕ್ಕಳನ್ನು ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಕೊಟ್ಟು ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಮಾಡ್ರಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೇನೆ. ಜೊತೆಗೆ ಇವತ್ತಿನ ಉಡುಗೆ ತೊಡುಗೆಗಳು, ಆಹಾರ ವಿಹಾರಗಳು ಎಲ್ಲವೂ ಚೇಂಜ್ ಆಗಿಬಿಟ್ಟವ. ಅವನ್ನೆಲ್ಲವೂ ನಮ್ಮ ಭಾರತೀಯ ಸಂಸ್ಕೃತಿಗಳು ಅಲ್ಲ. ಅವು ಎಲ್ಲ ಅಂಥವನನ್ನು ಬಿಡ್ರಿ. ಒಳ್ಳೆಯ ಆಹಾರ, ಈ ಪಿಜ್ಜಾ ಬರ್ಗರು ಏನು ಮನ್ಯಾಗ ಕೂತ್ರೆ ಆರ್ಡ್ರ್ ಮಾಡಿದ್ರೆ ಬಂದ್ಬಿಡ್ತಾವ. ಇವೆಲ್ಲ ನಮ್ಮ ದೇಹವನ್ನು ಹಾಳು ಮಾಡ್ತಾವ. ಆಮೇಲೆ ಮೊಬೈಲು ನೋಡ್ರಿ, ನೀವು ತಲೆ ಎತ್ತಿ ನೋಡ್ಕೊತ ಕೂತ್ರೆ ನಿಮ್ಮ ತಲೆ ಎತ್ತಲಾರ್ದಂಗೆ ಮಾಡ್ತೀನಿ ಅಂತದಂತ. ಹೌದಾ? ಅವೆಲ್ಲ ಬಿಡ್ರಿ. ಬೇಕು, ಊಟದಲ್ಲಿ ಉಪ್ಪಿನಕಾಯಿಗಳು ಬೇಕು. ಊಟನೇ ಉಪ್ಪಿನಕಾಯಿ ಆಗಿಬಿಡ್ತೆ ಅಂದ್ರೆ
ಅದು ಬಾಧಕ ಆಗ್ತದಲ್ಲ. ಅದಕ್ಕೆ ಇರಲಿ, ಒಳ್ಳೆಯದನ್ನು ನೋಡ್ರಿ, ಒಳ್ಳೆಯದನ್ನು ಉಪಯೋಗಿಸ್ಕರಿ. ಆದಷ್ಟು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿರಿ. ತಂದೆ ತಾಯಿಗಳನ್ನು ಪ್ರೀತಿಯಿಂದ ಕಾಣ್ರಿ. ನಾನು ಇದು ಒಂದು ಹೇಳ್ತೀನಿ, ನೀವೆಲ್ಲ ತಂದೆ ತಾಯಿಗಳನ್ನು ಪ್ರೀತಿಯಿಂದ ಕಂಡು ಅವ್ರಿಗೆ ಒಳ್ಳೆಯದನ್ನು ಮಾಡಿದ್ದ ಆಯ್ತಂದ್ರೆ ನೀವು ಯಾವ ಅನಾಥಾಶ್ರಮಗಳು ಹುಟ್ಟೋದಿಲ್ಲ, ಯಾವ ವೃದ್ಧಾಶ್ರಮಗಳು ಹುಟ್ಟೋದಿಲ್ಲ. ಅದು ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ಅವು ಹುಟ್ಟಿಸ್ಬೇಕಾದ್ರೂ ನಿಮ್ಮ ಕೈಯಲ್ಲೇ ಇದೆ, ಅವನನ್ನು ಅಳಿಬೇಕಾದ್ರೂ ನಿಮ್ಮ ಕೈಯಲ್ಲೇ ಇದೆ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ತಂದೆ ತಾಯಿಗಳನ್ನು ಪ್ರೀತಿಯಿಂದ ಕಾಣ್ರಿ. ಯಾವಾಗಲೂ ಕರ್ಮ ರಿಟರ್ನ್ ಅಂತ, ನಾವು ಏನು ಮಾಡ್ತೀವೋ ಅದನ್ನು ಪಡ್ಕೋತೀವಿ. ಒಳ್ಳೇದು ಮಾಡಿದ್ರೋ ಒಳ್ಳೇದಾಗ್ತದೆ, ಕೆಟ್ಟದ್ದು ಮಾಡಿದ್ರೋ ನಮಗೆ ಕೆಟ್ಟದ್ದೇ ಆಗುತ್ತೆ. ಇಷ್ಟು ಹೇಳ್ತಾ ನನಗೆ 2 ಮಾತುಗಳನ್ನು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು.